ಅಲ್ಲೇ ಮನುಜ ಅರಿವಿಗೆ ಅನ್ಯವಾಗಿಲ್ಲ ಅಂತನ ತಿಳ್ಕೊ. ನೀನ ಬೇರೆ ಮಾಡುವಂತ ಕರ್ತವ್ಯ ಕರ್ಮಗಳೇ ಇಲ್ಲ ನಿನಗೆ. ಮನುಷ್ಯ ನೀನು ಬಂದಿದ್ದೆ ಅದಕ್ಕೆ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನೋದಕ್ಕ. ಅದು ಎದರಿಂದ ಸಾಧ್ಯ ಐತಿ ಅಂದ್ರೆ ಅರಿವು ನಾನಂತ ತಿಳ್ಕೊಂಡಾಗ ಅದ ನಿನ್ನ ನಿಜ ಅಂತ ನಂಬು. ಅಂದಾಗ ಅದಕ್ಕೆ ನಿನ್ನ ನಿಜವಿದನೆ ತಿಳಿಯುವ ಬೇರನ್ನದ. ನಿಜ ಅಂದ್ರೆ ಯಾವುದು? ಎಲ್ಲಾ ಕಾಲದಾಗ ಇರುವಂತದ್ದು, ಎಲ್ಲಾ ವೇಳೆಯೊಳಗಿರುವಂತದ್ದು, ಭೂತ ವರ್ತಮಾನ ಭವಿಷ್ಯತ್ ಕಾಲದಾಗ ಇರುವಂತದ್ದು ಯಾವ್ದೈತೆ ಅದು ನಿಜ. ಒಂದ್ ಅವಸ್ಥೆ ಒಳಗೆ ತೋರ್ ಅಡಗುದು ನಿಜ ಅಲ್ಲ. ಇದು ಒಂದ್ ಅವಸ್ಥೆದ ತೋರ್ ಅಡಗ್ತೈತೆ ಅಂತಾರ ಇದಕ್ಕೆ ಸುಳ್ಳು ಅಂತ ಹೇಳಿದ್ದು. ವಿಷಮ ಸಂಸಾರವಿದು ಕನಸಂದರಿ ಅಂತ ಎದಕ್ಕೆ ಹೇಳಿದ್ರು? ಒಂದ್ ಅವಸ್ಥೆದ ತೋರ್ ಅಡಗ್ತೈತಿದ್ದು ಇದು ನಿಜ ಅಲ್ಲ, ಸುಳ್ಳೈತಿ. ಇದು ಹೆಂಗ ಒಂದ್ ಅವಸ್ಥೆದ ತೋರ್ ಅಡಗ್ತೈತಿ ಹಂಗ ಈ ಶರೀರ ನಾನ್ ಅಂತ ಹೇಳ್ಕೊಂತ ಕುಂತಿಲ್ಲ, ಇದು ಒಂದ್ ಅವಸ್ಥೆದ ಮಾತ್ರ ತೋರಿ ಮತ್ತ ಅಡಗ್ತೈತಿ. ಅದಕ್ಕೆ ಇದು ನಿಜ ಅಲ್ಲ. ನೀನ್ ಏನದಿಯಲ್ಲ ಮೂರು ಅವಸ್ಥೆನ ಅರಿತ ನೀ ಬೇರೆ ಸಾಕ್ಷಿ ಅದೆಯಲ್ಲ, ಇದಕ್ಕ ಆಧಾರ ನೀನ್ ಅದಿಯಲ್ಲ, ಅದು ನಿನ್ನ ನಿಜ. ಅದನ್ನ ತಿಳಿ ಬೇರೆ ಅನ್ನೋದಲ್ಲೇ ಮನುಜ. ನೀ ಬೇರೆ ಬೇರೆನ ತಿಳ್ಕೊಂತ ಹೊಂಟಿ, ಹಂಗ ಜಗತ್ನಾಗ ಏನೇನೋ ತಿಳ್ಕೊಂತ ಹೊಂಟಿ. ಅವು ನಿಜ ಅಲ್ಲ, ಸುಳ್ಳದವು ಅಂತ ಹೇಳ್ತಾರ ಅವ್ರು. ಅನುಭವದಿಂದ ನೋಡ್ಕೊ, ನಿನಗೂ ಸುಳ್ಳಕ್ಕವು. ನೀ ಅನುಭವದಿಂದ ನೋಡಾಕಲ್ಲಿ ಇವ ನಿಜ ಅದ ಅಂತ ಅದಕ್ಕೆ ಬೆನ್ನತ್ತಿ. ನಿನ್ನ ನಿಜ ತಿಳಿ, ಅವಾಗ ಖಾತ್ರಿ ಆಕೈತೆ ಅವು ಸುಳ್ಳದಾವ ಅಂತೇಳಿ. ನಿನ್ನ ನಿಜವನ್ನ ತಿಳಿಯಾಕ ಪ್ರಯತ್ನ ಮಾಡು. ಯಾಕೆ ಸುಮ್ಮನೆ ಹೊರಗೆ ತಿಳಿಯಾಕ ಹೊಂಟಿ ನೀನು? ಪಂಚಮಹಾಭೂತಗಳಲ್ಲಿ ಹಂಗ ಅವನ ಒಂದ್ರೊಳಗ ಒಂದ್ ಕುಡಿಸಿ ನಿಜ ಅದನ್ನ ಹೊಸದಂತೆ ಹುಡುಕಂತ ಹೊಂಟಿ. ಅಲ್ಲಿ ಹೊಸದನ್ನ ಯಾವ್ದು ಇಲ್ಲ, ಎಲ್ಲ ಹಳೇದ ಐತದ. ನಿಜ ಅಲ್ಲದು, ಸುಳ್ಳು ಐತದ. ವಿಕಾರ ಆಕೈತಿ, ನಾಶ ಆಕೈತಿ. ಯಾವುದು ಶಾಶ್ವತವಾಗಿ ಉಳಿದಿಲ್ಲ. ನೀ ಕಂಡು ಹಿಡಿದಂತ ವಸ್ತುಗಳು ಯಾವ ಶಾಶ್ವತವಾಗಿ ಇರುವುದಿಲ್ಲ. ಇಂತ ಕಂಡು ಹಿಡಿದ ಕೂಡಲೇನ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಿ. ಇಷ್ಟು ಗಂಟೆ ಬಳಕೆ ಮಾಡ್ತಂದ್ರ ಇದು ನಾಶ ಆಕೈತಿ ಅಂತ ಹೇಳ್ತಿ. ಇಷ್ಟು ದಿನ ಬಳಕೆ ಆಯ್ತಂದ್ರ ಇದಕ್ಕೆ ನಾಶ ಐತಿ ಅಂತ ಹೇಳ್ತಿ. ಮತ್ತ ಶಾಶ್ವತ ಐತಿ ಅನ್ನೋದು ನಿಜ ಅನ್ನೋದಂಗಾರ. ಅದಕ್ಕೆ ಅವನ್ ತಿಳಿ ಬದ್ಲಿ ನಿನ್ನ ನಿಜ ಏನೈತಿ ಅದನ್ನ ತಿಳಿಯಾಕ ಪ್ರಯತ್ನ ಮಾಡು. ಸುಮ್ನ ಸುಳ್ಳು ಯಾಕೆ ಬೆನ್ನತ್ತಿ ಅಂತ ಹೇಳ್ತಾರೆ. ನಿನ್ನ ನಿಜವಿದನೆ ತಿಳಿಯುವ ಬೇರನ್ನದಲ್ಲೇ ಮನುಜ. ನಿಜ ಯಾವುದು ಅಂದ್ರ ಅರಿವು ಐತಿ, ಅದನ್ನ ತಿಳಿ. ಸುಮ್ನ ಬೇರೆ ಬೇರೆ ಯಾಕೆ ತಿಳ್ಕೊಂತ ಹೊಂಟಿ? ಹೌದಲ್ಲ? ದೊಡ್ಡಪ್ಪರ ಬಾಯಿಲು ಕೇಳಿ ಸಾಕಾಯ್ತು. ನಿಮ್ ಬಾಯಿಲಿ ಕೇಳತ್ತೀರಪ್ಪ, ಸಣ್ಣಪ್ಪ ಬಾಯಿ ಕೇಳತ್ತೀವ್ರಿ. ಇದು ನಿಂದ್ರು ಹೋದ್ರಪ್ಪ, ಇದಕ್ ನಂಬಿ ಗಟ್ಟು ಮುಟ್ಟಾಗಿ ತಿಳ್ಕೊಬಂದು ಈಗ ಯಾರು ಸತ್ತಾರ ನಿಮ್ಮ ಮನೆಯಾರ ಹೋಗ್ಕೊಂಡ್ ಬಿಡ್ಕೊಂಡ್ ಹಾರ್ಗೆಲ್ಲ ಬಿದ್ದು ಹುಡುಕಿವ್ರಿ. ಅದು ಅಷ್ಟು ಮಾಯಾ ಅನ್ನೋದು ಅದಕ್ಕೆ ಅಂತಾರ. ಅದಕ್ಕೆ ಮಾಯಾ ಯೋಗನ ಆಕರ್ಷಣೆ ಒಳಪಡಿಸ್ತತಿ. ಇದು ಆಕರ್ಷಣೆ ಒಳಪಡಿಸುದಿಲ್ಲ. ನಿಜ ಆಕರ್ಷಣೆ ಒಳಪಡಿಸುದಿಲ್ಲ, ಸುಳ್ಳು ಆಕರ್ಷಣೆ ಒಳಪಡಿಸ್ತತಿ. ಬಂಡ ಮಾತಾಡೋರಿಗೆ ಲಘು ಬಲಿ ಬೀಳ್ತೀರಿ. ನಿಜ ಹೇಳುವವರಿಗೆ ಯಾರು ಬಲಿ ಬೀಳುವುದಿಲ್ಲ. ಹೌದಲ್ಲ? ಬಂಡ ಹೇಳುವವರಿಗೆ ಏನ್ ಅಂತ ಹೇಳಿ ಹೋಗಿ ಇದ್ದದ್ದು ಇಲ್ಲದ್ದು ಎಲ್ಲ ಇದನ್ ಮಾಡಿ ಬರ್ತೇವ. ಹಿಂದೆ ಮರಗ್ತೇವ. ನಿಜ ಗೊತ್ತಾದ್ಮೇಲೆ ಮರಗ್ತೇವ. ಆದ್ರ ಕಾಲ್ ಮಿಂಚಿರ್ತತಿ. ಹಂಗೈತಿದು ಮಾಯಾ ಅನ್ನೋದು ಹಂಗೈತಿ. ಇದು ಯಾಕೆ ದೃಢ ಆಗಲ್ಲ ಅಂದ್ರೆ ಇಚ್ಛೆ ಇಲ್ಲ ಅಂತ. ನಮಗ ಇಚ್ಛೆ ಇಲ್ಲ. ನಮಗ ಹಂಗ ನೇಮಕ ಮಸ್ತ್ ಹಂಗ ಮಾಡುದು ಏನು ಅನುಕೂಲ ಆಗೈತೆ. ಲೌಕಿಕ ಒಂದ್ ಸ್ವಲ್ಪ ಅನುಕೂಲ ಆಗೈತೆ. ಬಿಟ್ರ ಮತ್ ಎಲ್ಲಿ ತೊಂದ್ರೆ ಬಂದಿತ್ತು? ಬಿಟ್ರ ಮತ್ ತೊಂದ್ರೆಗಿಂದ್ರೆ ಬಂದಿತ್ತಲ್ಲ ಅನ್ನೋ ಭಯಕ್ಕೆ ಬರುದು. ಹೌದಲ್ಲ? ನಾನ್ ಮುಕ್ತನ ಆಗ್ಬೇಕು, ನಿಜವನ್ನ ತಿಳ್ಕೊಂಡು ದುಃಖವನ್ನ ಕಳ್ಕೋಬೇಕು, ಆ ಪರಮಾನಂದ ಪ್ರಾಪ್ತಿಯನ್ನು ಹೊಂದ್ಬೇಕು ಅನ್ನುವಂತ ಉತ್ಕಟ ಇಚ್ಛೆ. ಅದಕ್ಕೆ ಅವ್ರು ಹೇಳಿದ್ರು ಆಗದು ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕಗಳನ್ನು ನೀಗದೆ ಅಂತ ಹೇಳಿದ್ರು. ಹಂಗ ಆಗುದಿಲ್ಲ ಇದು ಒಮ್ಮಗ್ಲೆ. ಎಂತ ವಿವೇಕ ದೃಢ ಆಗೈತೆ ಅನ್ನೋವರಿಗೆ ಆಗುದಿಲ್ಲ. ಯಾಕ ಭೂತಾದಿ ಪ್ರತಿಬಂಧಕಗಳು ಬಂದ ಆಡಿರ್ತಾವು.
ಅವ್ರ ಹೊಡೆದೋಡ್ಸುವಂತ ವಿವೇಕ ದೃಢ ಆಗ್ಬೇಕಲ್ಲ. ಹೌದೌದು ಅನಸ್ತತಿ, ಆದ್ರ ದೃಢ ಆಗುದಿಲ್ಲ. ಈಗ ಹೌದೌದು ಅನಸ್ತತಿ, ಆದ್ರ ದೃಢ ಆಗಿರುದಿಲ್ಲ. ಯಾಕೆ ದೃಢ ಆಗಿರುದಿಲ್ಲ ಅಂದ್ರೆ ದೋಷವನ್ನ ಕಂಡೇ ಇಲ್ಲ. ದೋಷ ಕಂಡಾಗ ಅದಕ್ಕೆ ಇದಕ್ಕೆ ಸಾಧನೆ ಒಂದ ಜನ್ಮದಲ್ಲ, ಅನೇಕ ಜನ್ಮದ ಸಾಧನೆ ಇದ್ದಾಗ ಇದು ಲಭಿಸ್ತತಿ ಅಂತ. ನಾವು ಒಂದ ಜನ್ಮಕ್ಕೆ ಅಂತ ಯಾಕಂದ್ರೆ ಉಳ್ಕಿದ ವಿಷಯಾದಿ ವಸ್ತುಗಳನ್ನ ನೋಡ್ತೀವ, ಅವ ಒಂದ್ ಸ್ವಲ್ಪ ಇದನ್ ಮಾಡಕ್ಕೂಲೆ ಸಿಗ್ತಾವ ಅಂದ್ಕೂಲೆ ಅವ ಶ್ರೇಷ್ಠ ಅಂತ ಅಂದ್ಬಿಡ್ತೇವ್ ನಾವು. ಹೌದಲ್ಲ? ಮಳಿಕೆ ಒಟ್ಟು ಚಿಕ್ಕದ ಮಾಡಿದ್ರೆ ಮತ್ತೆ ಹರಿದು ಹೋಗೋದ ಮತ್ತು ಅಡಿಗೆ ಚಿಕ್ಕದ ಮುರುದ್ ಬಿಡ್ತೀವಿ. ಯಾವ್ದಾರ ಬಂದ್ ಕಡದ್ ಬಿಡ್ತಾವ, ವಿಷಾದಿಗಳು ಬಂದ್ ಕಡದ್ ಬಿಡ್ತಾವ. ಮಾಳಿಕೆ ಚಿಗಿದ ಇಲ್ಲ, ಒಂದ್ ಈಟ್ ಬಂದಂಗ ಅನಸ್ತದ ಚಿಗರ ಮತ್ ಬಂದ್ ಕಡದ್ ಬಿಡ್ತಾವ. ಶಬ್ದ ಸ್ಪರ್ಶ ಬಂದ ಕಡದ್ ಬಿಡ್ತಾವ ಅವನ್ನ. ಅದಕ್ಕೆ ಅವನ್ ಮೀರ್ ನಿಲ್ಲುವಂತ ವಿವೇಕ ಜಾಗೃತ ಆಗ್ಬೇಕಲ್ಲ. ಅದಕ್ಕೆ ಮಳಕಿ ಇದು ಚಿಗರ್ ಜೋರ್ ಜಿಗದ ಹೇಳುವಂಗ ಅದಕ್ಕೆ ಗೊಬ್ಬರ ನೀರು ವಾತಾವರಣ ಸೃಷ್ಟಿಸಿಲ್ಲ ಅಲ್ಲಿ. ವಿವೇಕ ವೈರಾಗ್ಯ ಶಮದ ಮದಿಗಳ ನಿಗ್ರಹ ಉತ್ಕಟವಾದಂತ ಇಚ್ಛೆ ಬರುತ್ತೈತಿ. ಅದಕ್ಕೆ ಅದನ್ನು ಪ್ರಬಲ ಮಾಡಬೇಕಲ್ಲ. ಈ ಗೊಬ್ಬರ ನೀರು ಹೆಂಗ ಅದಕ್ಕೆ ಹಾಕಿದಾಗ ಅದ ಬೇಲಿ ಇವನ್ ಬೇಲಿ ಹಾಕೊಂಡಾಗ ಶಮದ ಮಾದಿಗ ಎಂಬ ಸಾಧನೆ ಎಂಬ ಬೇಲಿ ಹಾಕಿದಾಗ ಅವು ಯಾವ ಬರುದಿಲ್ಲ. ಅವು ವಿವೇಕ ಐತೆ ಅಂದ್ರು ಆಗುದಿಲ್ಲ, ಇದು ಹಂಗೆ ವೈರಾಗ್ಯ ಬಂದೈತೆ ಅಂದ್ರು ಆಗುದಿಲ್ಲ. ಬೇಲಿ ಹಾಕ್ಲಿಲ್ಲ ಅಂದ್ರೆ ಶಮೆ ದಮೆ ತಿತಿಕ್ಷೆ ಸಮಾಧಾನ ಶ್ರದ್ಧೆ ಭಕ್ತಿ ಎಂಬ ಬೇಲಿ ಹಾಕಿ 6 ತರದಾದ ಬೇಲಿ ಹಾಕ್ಲಿಲ್ಲ ಅಂದ್ರ ಯಾವಾಗ ಆಕೈತಿ? ಈ ಬೇಲಿ ಹಾಕಿದಾಗ ಉತ್ಕಟ ಇಚ್ಛೆ ಆಕೈತಿ, ಅವಾಗ ನಿನ್ನನ್ನು ನಿಂತಿದಾಗ ಸಾಧ್ಯ ಐತಿ. ಅದಕ್ಕೆ ಸಾಧನೆಯಲ್ಲಿ ತೊಡಗು ಅಂತ ಹೇಳಿ. ಈ ಸಾಧನೆಯಲ್ಲಿ ತೊಡಗ್ಬೇಕಾದ್ರೆ ನೀ ಏನೂ ತ್ಯಾಗ ಮಾಡಕ್ ಹೋಗ್ಬೇಡ. ಮನಸ್ಸಿನಲ್ಲಿರುವಂತ ವಿವೇಕದಿಂದ ಅದನ್ನ ತೆಗೆದಾಕ. ಮನಸ್ಸಿನಾಗ ಏನ್ ತುಂಬ್ಕೊಂಡು ಕುಂತಿಲ್ಲ, ರಾಗದ್ವೇಷಗಳನ್ನ ಕಾಮ ಕ್ರೋಧಾದಿಗಳನ್ನ ಅವನ್ನ ವಿವೇಕದ್ವಾರ ತೆಗೆದಾಕ. ನಾವು ಬೇಲಿನ ಹಾಕಾಗ್ತಾ ಇರಲಿಲ್ಲ, ಹಂಗೆ ವಿವೇಕವಂತರ ಆಗ್ಬೇಕು ಅಂತ ಹಂಗ ಹೊಂಟೇವ ಅಷ್ಟೇ. ಬೇಲಿ ಹಾಕೊಲ್ಲಿವ ಅದಕ್ಕೆ. ನಿಜ ಹಾಕ್ಯವ್ ಕರೆ ಮ್ಯಾಕ್ ಬಂದೈತಿ, ಆದ್ರೆ ಬೇಲಿನ ಇಲ್ಲ ಹೊಲಕ್ಕೆ. ಅದಕ್ಕೆ ಬೇಲಿ ಹಾಕ್ತೀವಿ. ಅವಾಗ ಇದು ನಿನ್ನ ನಿಜ ಅನುಭವ ಬರಾಕ್ ಚಾಲು ಆಕೈತಿ. ಇದನ್ನ ತಿಳಿಬೇಕನ್ನೋ ಅಂತ ಉತ್ಕಟ ಇಚ್ಛೆ ಬೆಳೆಸುವ ಅಂತ ಹೇಳ್ತಾರ. ನಿನ್ನ ನಿಜವಿದನೇ ತಿಳಿಯುವ ಬೇರನ್ನದಲ್ಲೇ ಮನವಿಯ. ಸುಮ್ನೆ ಯಾಕೆ ಹೊರಗಿನ ತಿಳ್ಕೊಂತ ಹೊಂಟಿ? ಬೇರೆ ವಿಚಾರನ ಮಾಡಬೇಡ ನೀನ. ಯಾಕಂದ್ರ ಅವೆಲ್ಲ ನಿನ್ನ ಪ್ರಾರಬ್ಧವನ್ನ ಅವಲಂಬಿಸ್ಕೊಂಡವು. ನೀ ಎಷ್ಟ ವಿಚಾರ ಮಾಡಿದ್ರು ಕೂಡ ಅವು ನೀನು ಸಿದ್ಧಿಸಲಿಲ್ಲ. ಅವು ನಿನ್ನ ಪ್ರಾರಬ್ಧವನ್ನ ಅವಲಂಬಿಸ್ಕೊಂಡವು. ಆದ್ರೆ ಈಗ ಮಾತ್ರ ನಿನ್ನ ಪ್ರಯತ್ನವನ್ನ ಅವಲಂಬಿಸ್ಕೊಂಡೈತಿ. ಅದಕ್ಕೆ ನಿನ್ನ ನಿಜವನ್ನ ತಿಳಿಯಾಕ ಪ್ರಯತ್ನ ಮಾಡು. ಇದು ಸ್ಪಷ್ಟ ಹೇಳ್ತಾರ ಅವ್ರ. ಸುಮ್ನ ಬೇರೆ ಅನ್ನೋದಲ್ಲೇ ಮನುಷ್ಯ ನೀ ಏನು ತಿಳ್ಕೊಳಕ ಹೋಗ್ಬೇಡ. ನಿನ್ನ ನಿಜವನ್ನ ತಿಳಿ. ಇದ್ರೊಳಗೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಕರ್ತವ್ಯ ಕರ್ಮ ಯಾವ್ದು ಅಂದ್ರೆ ಇದೆ. ನಿನ್ನ ನಿಜವನ್ನ ತಿಳಿದು ಅದನ್ನ ಬಿಟ್ಟುಕೊಟ್ಟು ಬೇರೆ ಕರ್ತವ್ಯ ಕರ್ಮಗಳೇ ಇಲ್ಲ ನಿನಗೆ. ನಿನ್ನ ನಿಜ ತಿಳಿಯುವ ಸಲುವಾಗಿ ಕರ್ಮಗಳನ್ನು ಮಾಡು. ಯಾವ ಕರ್ಮ? ನಿತ್ಯ ಕರ್ಮ. ಶ್ರವಣ ಮನನ ನಿಧಿಧ್ಯಾಸನ ಎಂಬ ನಿತ್ಯ ಕರ್ಮವನ್ನ ನೀ ಮಾಡು. ಇದನ್ನ ಹಿಂಗದೆ ಮಾಡು ಅಂದಾಗ ನಿಜ ತಿಳಿದೈತಿ. ತಪ್ಪದೆ ಎಲ್ಲಿ ಮಾಡ್ತೇವ ನಾವು? ತಪ್ಪದ ಮಾಡೋದಿಲ್ಲ. ಅದಕ್ಕೆ ನಮ್ಗೆ ಇದು ನಿಜ ತಿಳಿಯಾಕವಲ್ಲ. ಇದಕ್ಕೆಲ್ಲಕ್ಕೂ ಆಶ್ರಯವಾದಂತ ಇರುವಿನ ತಿಳುವಳಿಕೆ ಮಾಡ್ಕೋಬೇಕು ಅಂತ ಎಲ್ಲೈತಿ? ಬಾಳೆ ಕೆಡತೈತಿ. ಒಂದ್ ಈದ ಆದ್ಮೇಲೆ ಓಡಕ್ಕೆ ಕ್ಯಾಟ್ರೆ ಕೆಡವಲ್ಲ ಬಿಡಪ್ಪ. ಏನ್ ಇದ್ದ ಸಿಕ್ಕಷ್ಟ ನನ್ ಪ್ರಾರಂಭ ಐತಿ, ಸಿಗ್ಲಿಲ್ಲ ಅಂದ್ರ ಅದ ಹೋಗಲ್ಲಕ್ಕೆ ಅಂತ ಬಿಡ್ತೇವನ್ನ. ಇಲ್ಲ, ಅವ್ನು ಎಷ್ಟು ರಕ್ಷಣೆ ಮಾಡಕ್ ಕೂಡ
ಮಾಡ ಬ್ಯಾಡ ಅನ್ನೋದ್ರಲ್ಲಿ ನಿನಗೆ ರಕ್ಷಣೆಯನ್ನು ಮಾಡು, ಆದ್ರ ಆಸಕ್ತಿಯನ್ನು ಇಟ್ಕೋಬೇಡ. ಆಸಕ್ತಿಯನ್ನು ಇಟ್ಕೊಂತಿ ಅಂತ ಅದು ಬಂಧನಕಾರಿ ಆಗೈತಿ. ನಂದು 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 ಅಂತೇನ ನೀ ಆಸಕ್ತಿಯನ್ನು ಇಟ್ಕೊಂಡ್ ತೊಡಗ್ತಿಯಲ್ಲ, ಅದು ಬಂಧನಕ್ಕೆ ಕಾರಣ ಆಕೈತಿ. ಅದ ಆಸಕ್ತಿಯನ್ನು ಬಿಟ್ಟು ಕರ್ತವ್ಯ ಪರಿಪಾಲನೆ ಮಾಡೋದು ನೀನು ಬಂಧನಕಾರಿ ಆಗುದಿಲ್ಲ. ಅನುಭವಗಳೆಲ್ಲರೂ ಕರ್ತವ್ಯವನ್ನು ಪರಿಪಾಲನೆ ಮಾಡ್ಯಾರ ಹೊರತಾಗಿ ಆಸಕ್ತಿಯನ್ನು ಇಟ್ಕೊಂಡಿಲ್ಲ. ಕರ್ತವ್ಯ ಪರಿಪಾಲನೆ ಮಾಡಿದ್ರು ಅವ್ರ, ಹಂಗ ನೀನು ಕರ್ತವ್ಯವನ್ನು ಪರಿಪಾಲನೆ ಮಾಡ. ಒಳಗ್ ನಿನ್ನಂತೆ ಇರು, ಹೊರಗೆ ತೋರಿಕೆ ಅಂತೆ ಅದನ್ನ ರಕ್ಷಣೆ ಮಾಡ. ಒಳಗ್ ನಿನ್ನಂಗೆ ಇರಾಕ್ ಬರ್ತೈತಿ, ಅದನ್ನ ಮಾಡುವ. ನಿನ್ನ ನಿಜವನ್ನ ತಿಳ್ಕೊ. ಒಳಗೆ ಹೊರಗೆ ಇವನ್ನೆಲ್ಲ ಆಸಕ್ತಿಯನ್ನು ತೆಗೆದಾಕೋದ್ರ ಮೇಲೆ ಆಸಕ್ತಿಯನ್ನು ತೆಗೆದ. ಅದಕ್ಕೆ ಮಮಕಾರದಿಂದ ಇತರ ಮಿಕ್ಕಿನ ಬಂಧನ ಉಂಟೆ ಅಂತ ಹೇಳಿದ್ರು. ಮಮಕಾರನ ನಮಗ್ ಬಂಧನಕ್ಕೆ ಕಾರಣ ಆಗೈತಿ. ಒಳಗ್ ಹಿಡ್ಕೊಂಡೇವ ಅದನ್ನ, ಆಸಕ್ತಿ ಒಳಗ್ ಹಿಡ್ಕೊಂಡೇವ, ಹೊರಗೆ ಅದ್ರ ಒಳಗೆ ಎರಗಾಕತ್ತೇವ. ಹೊರಗೆ ಎರಗೆ ಒಳಗ್ ಬಿಡು, ಈಗೇನು ಬಂಧನ ಆಗುದಿಲ್ಲ. ಒಳಗೇನು ಹಿಡ್ಕೊಂಡಿಲ್ಲ, ಅದು ಬಂಧನಕಾರಿ. ಆಶ್ರಮದಾಗ ಬರೋದು ಬಂದ ಒಳಗ್ ಹಿಡ್ಕೊಂಡಿರ್ತೇವ, ಶರೀರ ಇಲ್ಲಿ ಕುಂತಿರ್ತೈತಿ, ಅಲ್ಲೇ ಇರ್ತೈತಿ. ಅದ ಏನ್ ಮಾಡ್ತೈತಿ? ಬಂಧನ ಮಾಡ್ತೈತಿ ಅದ. ಅದಕ್ಕೆ ಒಳಗ ಆಸಕ್ತಿಯನ್ನು ಕಳ್ಕೊ, ನಿರಾಸಕ್ತನಾಗು. ನಿರಾಸಕ್ತನಾದ ನೀನು ಬಂಧನ ಇಲ್ಲ. ಅದನ್ನ ಮಾಡೋ ಸಲುವಾಗಿದ್ದ ನಿನ್ ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳಿಯಾಕ ಪ್ರಯತ್ನ ಮಾಡ. ನಿಜ ಯಾವುದು ಅಂತ ತಿಳಿದ ಸುಳ್ಳಿನ ಮೇಲೆ ಮಮಕಾರ ದೂರ ಆಕೈತಿ. ಅದು ಸುಳ್ಳು ಅಂತ ಖಾತ್ರಿ ಆದ್ಮೇಲೆ ಅದ್ರ ಮೇಲೆ ಮಮಕಾರ ದೂರ ಆಕೈತಿ. ಅದಕ್ಕೆ ನಿನ್ನ ನಿಜವನ್ನ ತಿಳಿ, ಬೇರೆನ್ನದಲ್ಲೇ ಮನುಜ ಅಂತ ಹೇಳಿ. ಇದಕ್ಕೆ ಆಶ್ರಯ ಪದವಾಗಿ ಬಾಧೆ ಬಂದದೆ ತೋರುತ್ತೀಯ ಸತ್ಯೇ ನಿನ್ನ ನಿಜ. ಇದು ಬಾಧೆಗೆ ಒಳಪಡಿಸ್ತೈತಿ, ನೀ ಬಾಧೆ ಬಂದದಿಲ್ಲ. ಇದಕ್ಕೆ ಆಶ್ರಯದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲಾ ಇಂದ್ರಿಯಗಳಿಗೆ, ಮನ ಬುದ್ಧಾದಿಗಳಿಗೆ ನೀ ಆಶ್ರಯ ಅದಿ. ಇವೆಲ್ಲ ಬಾಧೆವಂತವ. ಶರೀರ ವಿಕಾರ ಆಕೈತಿ, ಇಂದ್ರಿಯಗಳ ವಿಕಾರ ಆಕ್ಕವು, ಮನ ಬುದ್ಧಾದಿಗಳ ವಿಕಾರ ಆಕ್ಕವು, ಬಾಧೆಗೆ ಒಳಪಡಿಸ್ತವ. ನೀನು ಬಾಧೆಗೆ ಒಳಪಡುವುದು. ನೀ ಬಾಧೆಗೆ ಒಳಪಡದ ಸತ್ತ ನೀನದಿ, ಸದ್ರೂಪನ ನೀನದಿ. ಅದ ನಿನ್ನ ನಿಜ, ಅದನ್ನ ತಿಳಿ, ಬೇರೆ ನಾವು ಸದ್ರೂಪ, ಚಿದ್ರೂಪ, ನಿತ್ಯ ರೂಪ, ಪರಿಪೂರ್ಣ ಆನಂದ ರೂಪ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೆ ಬಂಧನಕಾರಿ ಆಕೈತಿ. ನಾವು ಇವು ನಿಜ ಐತಿ ಅಂತ ಇದನ್ನ ತಿಳಿಯಾಕ ಹೊಂಟೇವ್ ನಾವು, ಅದಕ್ಕೆ ಬಂಧನಕಾರಿ ಆಕೈತಿ. ಇದು ಸುಳ್ಳು ಐತಿ ಅಂತ ಖಾತ್ರಿ ಮಾಡ್ಕೊಂಡಾಗ ಬಂಧನಕಾರಿ ಆಗುದು. ಹೌದಲ್? ಶರೀರ ನಾನು ಅಂದ್ಕೊಳ್ಳಿ ಎಷ್ಟು ಬಂಧನಕಾರಿ. ಬಂದಂತ ರೋಗಗಳು ನನಗ ಬಂದು ಬರುದಾವ, ನಿನಗ್ ಬಂದಿಲ್ಲ, ನೀ ಬಾಧೆ ಹೊಂದಿಲ್ಲ, ಯಾವುದರಿಂದನೂ ಬಾಧೆ ಹೊಂದಿಲ್ಲ. ಅಗ್ನಿ, ವಾಯು, ನೀರಿನಿಂದ ನಿನ್ ಬಾಧೆ ಇಲ್ಲ. ಅದಕ್ಕೆ ಅವರ ಜಲವು ನಿನ್ನನ್ನು ತೋರಿಸಲಾರದು, ಖಡ್ಗ ನಿನ್ನನ್ನು ಕತ್ತರಿಸಲಾರದು, ಬೆಂಕಿ ನಿನ್ನನ್ನು ಸುಡಿಲಾರದು, ಗಾಳಿ ನಿನ್ನನ್ನ ಹಾರಿಸಲಾರದು. ಹೇಳಿದ್ರಿಲ್ಲ? ನಾವು ಅದನ್ನು ವಿಚಾರ ಮಾಡ್ಯವ. ನೀ ಯಾವುದಕ್ಕೂ ಬಾಧೆಗೆ ಒಳಪಟ್ಟಿಲ್ಲ. ನೀನು ಬಾಧೆ ನಿನಗಿಲ್ಲ. ಇದು ಬಾಧೆ ನಿನ್ನ ಅದಕ್ಕೆ ಆಗತೈತಿ ಅಂದ್ರೆ ಇದು ನಾನು ಅಂತ ಹಿಡ್ಕೊಂಡ ಬಾಧೆ ಆಗತೈತಿ. ಇದನ್ನ ಕಳ್ಕೋ, ನಿನ್ನ ನಿಜವನ್ನ ಅರಿ, ಅವಾಗ ಬಾಧೆ ನಿನಗಿಲ್ಲ. ಬಾಧೆ ತನ್ನೊಳಗೆ ತೋರುವುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಬಾಧೆ ಇಲ್ಲಂಗ ಆಗ್ಬೇಕಂದ್ರ ಆ ಪರಮಾರ್ಥ ಬೋಧೆಯನ್ನ ಅದ್ರೊಳಗೆ ನೆಲೆಗೊಂಡು ನಿಲ್ಲ. ನಾಶವಾಯ ರಹಿತವಾದಂತ ಇರುವಿನಲ್ಲಿ ನೆಲೆಗೊಂಡು ನಿಲ್ಲ, ಅವಾಗ ಬಾಧೆ ನಿನ್ನೊಳಗಿಲ್ಲ. ಬಾಧೆ ಹೊಂದದ, ನಾಶ ಆಗುದ ನಾನು ತಿಳ್ಕೊಂಡ್ಬಿಡ್ತೇನೆ, ಆ ಸತ್ಯದ ಅನುಭವ ಆಗುದು. ಅದಕ್ಕೆ ಅವ್ರು ಹೇಳ್ತಾರ, ಇದಕ್ಕೆ ಆಶ್ರಯ ನೀನದಿಪ್ಪ.
ವಿಚಾರ ಮಾಡಿ ನೋಡ್ ನೀನು ಯಾವಾಗ ಬಾಧೆಗೆ ಒಳಪಟ್ಟಿ ನೀನು ಎಚ್ಚರಿಕೆ ಬಾಧೆಗೆ ಒಳಪಟ್ಟಿವೋ ನಿದ್ರಿ ಆ ಬಾಧೆಗೆ ಒಳಪಟ್ಟಿವೋ ಕನಸನ್ಯಾಗ ಬಾಧೆ ಆಗೈತೆ ನಿನಗೆ ವಿಚಾರ ಮಾಡಿ ನೋಡ್ ನೀನು ಯಾವ್ದ್ರಾಗೂ ಬಾಧೆ ಹೊಂದಿಲ್ಲ ಬಾಧೆ ಹೊಂದುದು ಜಡ ಹೊಂತತಿ ನೀನ್ ಹೊಂದಿಲ್ಲ ವಿಚಾರ ಮಾಡಿ ನೋಡು ನೀ ಸದ್ರೂಪನ ನೀನದಿ ವಿಚಾರ ಮಾಡಿ ನೋಡಿ ವಿಚಾರ ಮಾಡತಕ್ಕಂತ ವಿವೇಕವನ್ನು ಜಾಗೃತಗೊಳಿಸ್ಬೇಕು ವಿಚಾರ ಮಾಡೋಲ್ಲೇನು ಹಂಗ ಸರಿ ಇದ ಸರಿ ಅಂತ ಹಂಗ ಎಷ್ಟು ಅದ್ರೊಳಗೆ ಎರಗ್ತೇವೋ ಅಷ್ಟು ಬಂಧನಕಾರಿ ಮೂರು ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದು ಚಿತ್ತೆ ಮೂರು ಅವಸ್ಥೆಗಳನ್ನ ಅರಿತ ಬೇರೆ ನೀನದಿ ಸಾಕ್ಷಿನ ನೀನದಿ ಮೂರು ಅವಸ್ಥೆಗಳನ್ನ ಬೇರಿಟ್ಟು ನೀ ಅರಿತಿ ಇವನ್ನೆಲ್ಲ ಮೀರಿ ನಿನ್ನದಿ ನಿನ್ನ ಚಿತ್ರ ಸ್ವಲ್ಪ ನೀವು ಮೀರಿ ನಿನ್ನದಿ ಚಿದ್ರೂಪ ನಿನ್ನದಿ ಮೂರು ಅವಸ್ಥೆಗಳನ್ನ ಅರಿತ ಬೇರೆ ಸಾಕ್ಷಿಕ ನೀನದಿ ಅದಕ್ಕೆ ವಿಚಾರ ಮಾಡುವ ನಿನ್ನ ನಿಜವನ್ನ ತಿಳಿ ನಮ್ಮ ನಿಜ ತಿಳಿಯಾಕ ಪ್ರಯತ್ನ ಮಾಡು ಅಂತ ಹೇಳ್ತಾರ ಅವ್ರು ಯಾಕೆ ಸುಮ್ಮನೆ ಕುಂತಿ ನಿನ್ನ ನಿಜವನ್ನ ನಂಬಿ ಮುಕ್ತಿಯನ್ನು ಹೊಂದು ಅಂತ ಹೇಳಿದ್ರಿಲ್ಲ ಸುಮ್ಮನೆ ಕುಂತಿ ಅಮುಕ ವೇಳೆ ಹೊಕ್ಕೈತಿ ಟುಂಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತ ಮುನ್ನಡೆ ಮಾಡ್ಕೊಂಡು ಇನ್ಯಾವ ಜೀವ ನೀನು ಮೂರು ಅವಸ್ಥೆಗಳನ್ನ ಅರಿತ ಬೇರೆ ಸಾಕ್ಷಿ ನೀನದಿ ಮೀರಿ ನೀನದಿ ಚಿದ್ರೂಪ ನೀನದಿ ಅಖಂಡ ನೀನದಿ ಖಂಡಿತಕ್ಕೆ ಒಳಪಟ್ಟು ನಾನು ಅಂತ ಇದನ್ನ ಹಿಡ್ಕೊಂಡು ಹೋಗಿ ಅದಕ್ಕೆ ಇದನ್ನು ಬಿಡು ಅಂತ ಎಲ್ಲವನ್ನು ಆರಾಯ್ದು ನೋಡಲು ಇಲ್ಲಿ ನೆನೆಸಿದನೆ ಎಲ್ಲಿ ನೆನೆಸೈತಿ ಅಂದ್ರೆ ನಿನ್ನಲ್ಲಿ ನೆನೆಸೈತಿ ಅದರಿಂದ ಸುಖ ಸ್ವರೂಪ ನೀನದಿ ಸುಖ ಹುಡುಕಕ್ ಹೊಂಟಿಯಲ್ಲ ನೀನ ಇವೆಲ್ಲ ವಿಷಯಾದಿಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಇವನ್ ಇಟ್ಕೊಂಡು ಇಂದ್ರಿಯ ಮುಖಾಂತರ ಅವನ್ನ ಅನುಭವಿಸಿ ಸುಖ ಹೊಂದ್ಬೇಕಂತ ಹೊಂಟಿಯಲ್ಲ ವಿಚಾರ ಮಾಡಿ ನೋಡಿದ್ರು ನೋಡು ಯಾವ್ದ್ರೊಳಗ ಸುಖ ನೆಲೆಗೊಂಡು ನಿಂತದ್ ನಿನಗೆ ನಿನ್ನ ಮೇಲಿನ ಪ್ರೇಮ ಇತ್ತು ಏನ ವಿಷಯಾದಿ ವಸ್ತುಗಳ ಮೇಲೆ ಪ್ರೇಮ ಇತ್ತು ಏನ ಇಂದ್ರಿಯಗಳ ಮೇಲೆ ಈ ಶರೀರದ ಮೇಲೆ ಪ್ರೇಮ ಇತ್ತು ವಿಚಾರ ಮಾಡಿ ನೋಡ್ ನೀನು ಎಲ್ಲವನ್ನು ಆರೈದು ನೋಡ್ಕೊಂತ ಬಾ ವಿಚಾರ ಮಾಡಿ ನೋಡ್ಕೊಂತ ಬಂದ ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸೈತಿ ಅದ್ರೊಳಗೆಲ್ಲ ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಎಲ್ಲಿ ನೆಲೆಸ್ತದ ನಿನ್ನಲ್ಲಿ ನೆಲೆಸ್ತೈತಿ ಅದರಿಂದ ಸುಖ ಸ್ವರೂಪ ನೀನ ಆನಂದ ಸ್ವರೂಪ ಅಂತ ಎದಕ್ಕೆ ಹೇಳಿದ್ದು ನೀನ ಅದದಿ ಇವೆಲ್ಲ ನೀನಲ್ಲ ದೂರ ಎಡಗುದು ನೀನಲ್ಲ ಇವೆಲ್ಲ ದೂರ ಎಡಗ್ತಾವು ನೀ ದೂರ ಎಡಗದೆ ಇರ್ತಕ್ಕಂತ ಯಾವಾಗ್ಲೂ ಇರ್ತಕ್ಕಂತ ವಸ್ತು ನೀನದಿ ಅದಕ್ಕೆ ಸುಖ ನಿನ್ನೊಳಗೈತಿ ಬಾಳ ಪ್ರೀತಿ ಐತಿ ಬಾಳ ಪ್ರೇಮ ಐತಿ ಅಂದ್ರೆ ಎಲ್ಲೈತಿ ನಿನ್ನ ಮೇಲೆ ಪ್ರೇಮ ಐತಿ ಎಲ್ಲವನ್ನು ವಿಚಾರ ಮಾಡಿ ನೋಡ್ಕೊಂತ ಬಾಳ ಇದ್ರ ಮೇಲೆ ಮಮಕಾರ ಇಟ್ಕೊಂಡ್ ಕುಂತಿಯಲ್ಲ ಸುಂದರವಾದ ಶರೀರ ಸುಂದರವಾಗಿ ನಾನು ಅಂತೇಳಿ ಎಲ್ಲಿ ತನ ಇರ್ತೈತಿದ ಜೋರ್ಗ ಬಿಟ್ಟ ಹೆಂಗ್ ಮೋಡ್ ಹೊಡೋದ್ ಹೋಗ್ತೈತಿ ಹಂಗ ಇದಕ್ಕೆ ಏನಾರ ಬ್ಯಾನ್ ಬಂತಂದ್ರ ಪಾಟ್ನ ಹೋಗ್ಬಿಡ್ತೈತಿ ಎಲ್ಲೈತಿ ಅದಕ್ಕೆ ವಿಚಾರ ಮಾಡಿ ನೋಡು ಇದು ಎಲ್ಲಿ ನೆಲೆಸೈತಿ ಅಂದ್ರ ನಿನ್ನ ಮೇಲೆ ಐತಿ ಪ್ರೇಮ ಅತ್ಯಂತ ಪ್ರೇಮ ನಿನ್ನ ಮೇಲೆ ಐತಿ ಅದಕ್ಕೆ ನೀ ಸುಖ ಸ್ವರೂಪದಿ ಅಂತ ಹೇಳ್ತಾರ ಇದನ್ನ ವಿಚಾರ ಮಾಡಿ ನೀನು ಮತ್ ಹೇಳ್ತಾರ ಅವ್ರು ಪ್ರಾಗ ಭಾವ ಪ್ರಧ್ವಂಸ ಭಾವ ಅನನ್ಯ ಭಾವ ಅತ್ಯಂತ ಭಾವ ಇವು ಒಂದ್ರೊಳಗ್ ಒಂದಿಲ್ಲ ನೀನ್ ಮಾತ್ರ ಎಲ್ಲಾ ನೀನಾಗಿ ಈ ಘಟಾದಿಗಳಲ್ಲಿ ನೀ ಒಳಗಾಗಿಲ್ಲ ನೀನ ಒಂದ್ರೊಳಗೆ ಬಂದ್ ಇಲ್ಲಿವ ಪ್ರಾಗಭಾವ ಅಂದ್ರೆ ಮೊದಲೇಗಿದ್ದದ್ದು ಕೊನೆಗಿಲ್ಲ ಪ್ರಾಗಭಾವ ಪ್ರಧ್ವಂಸ ಭಾವ
ಒಡದ್ ಬಳಕ್ ಮತ್ತ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರ ಘಟವೇ ಖುಷಿ ಘಟವೇ ದಿಟ್ಟದಂತೆ ತೋರಿ ಮತ್ತೆ ಮೋಹಿಪದೇ ನೀನಂದೆ. ಮೊದಲು ಮೃತ್ತಿಕೆ ಒಳಗಿಲ್ಲ, ಒಡೆದ ಧೂಳಾದ ಬಳಿಕ ನೀನಿಲ್ಲ, ಮಧ್ಯಂತರದೊಳಗೆ ನಿನಗೆ ಯಾವ ತೆರಮರಿ. ಮಧ್ಯಂತರದೊಳಗೆ ಮಾತ್ರ ತೂರ್ದಂಗ ಅನ್ಸಾಗತೈತಿ, ಆದ್ರ ಐತೆ ಹೆಂಗದ ವಿಚಾರ ಮಾಡಿ ನೋಡು. ಮೊದ್ಲಿಗಿಲ್ಲ, ಮೊದ್ಲಿಗೆ ಮಣ್ಣಿನೊಳಗೆ ಗಡಿಗೆ ಐತನ ಇಲ್ಲ, ಒಳಗ್ ಧೂಳ ಆದ್ಮೇಲೆ ಗಡಿಗೆ ಉಳಿತೇನ ಇಲ್ಲ, ಮಧ್ಯಂತರದೊಳಗೆ ತೋರ್ದ ನಾರದ ನಾನಂತ ಕುಂತೇನೆ. ಅದಕ್ಕೆ ವಿಚಾರ ಮಾಡುವ ರಾಗ ಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಘಟ ಪಟ ಬೇರೆ ಬೇರೆನ ಅದಾವು. ಇವು ಒಂದ್ರೊಳಗೆ ಒಂದಿಲ್ಲ. ಅನನ್ಯ ಅಭಾವ ಇಲ್ಲ ನಿನಗೆ, ಅತ್ಯಂತ ಅಭಾವನೂ ಇಲ್ಲ ನಿನಗೆ, ಎಂದೂ ಇಲ್ಲಂಗ ಇಲ್ಲ ನೀನು, ಯಾವಾಗ್ಲೂ ಅದಿ ನೀನು. ಅದಕ್ಕೆ ವಿಚಾರ ಮಾಡಿ ನಾವು ಇವು ಒಂದ್ರೊಳಗೆ ಒಂದ್ ಇಲ್ಲಿವು, ನೀನು ಎಲ್ಲಾರೊಳಗೂ ನೀನದಿ. ಮಣ್ಣು ಯಾವಾಗ್ಲೂ ಐತಿ, ಬಂಗಾರ ಯಾವಾಗ್ಲೂ ಐತಿ, ದಾಗಿನ ಮುರಿದಾಗೂ ಬಂಗಾರ ಐತಿ, ದಾಗಿನ ಆದಾಗೂ ಬಂಗಾರ ಐತಿ, ಕರಗಿಸಿ ಮಾತ್ರ ಇದನ್ನ ಗಟ್ಟಿ ಆದಾಗೂ ಬಂಗಾರನ ಐತಿ, ಯಾವಾಗ್ಲೂ ಬಂಗಾರನ ಐತಿ. ಹಂಗ ನೀ ಯಾವಾಗ್ಲೂ ಇರುವಂತ ಸದ್ವಸ್ತು ನೀನದಿ. ಅದಕ್ಕೆ ವಿಚಾರ ಮಾಡು, ವಿಚಾರ ಮಾಡಿ ನೋಡಿ. ಯಾವ್ದ್ರೊಳಗೂ ಆಗುವುದರೊಳಗೆ ನೀ ಒಳಗಾಗಿಲ್ಲ, ಆಗುದು ಹೋಗುದು ನೀನಲ್ಲ, ನೀನ್ ಅದಕ್ಕೆ ಸಾಕ್ಷಿ ಅದಿ ಅಂತ ಹೇಳ್ತಾರ. ಗಗನಾದಿ